ಲೋ ನವೀನ ಮೂವಿ ನೋಡೋಕೆ ಬರೋವಂಥ ಜನಗಳಿಗೆ ನಿಮ್ಮ ಮೂವಿ ಕೊಡೋವಂಥ ಮೆಸೇಜ್ ಏನು ಸರ್? ನಮ್ಮ ಸಿನಿಮಾ ಕೊಡುವಂಥ ಮೆಸೇಜು ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. 2 ಗಂಟೆ ಟೈಮು ಅವ್ರಿಗೆ ಮನರಂಜನೆಯ ಊಟ ಬಡಿಸ್ತೀವಿ. ಜೊತೆಗೆ ಲವ್ ಫೇಲ್ಯೂರ್ಸ್ ಆಗಿರುವಂಥವ್ರಿಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಅಂದರೆ ಎಷ್ಟೋ ಯೂತ್ಸ್ಗಳಿಗೆ ಈಗ ಹೆಣ್ಣು ಸಿಗ್ತಾ ಇಲ್ಲ ಸರ್, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅದೇ ಸಮಸ್ಯೆನ ನಿಂಗಣ್ಣ ಹಾಡಲ್ಲಿ ಹೇಳಿದ್ದೀನಿ. ನಾನು ಸಿನಿಮಾ ನೋಡಿದಾಗ ಅದ್ರ ಮೆಸೇಜು ಗೊತ್ತಾಗುತ್ತೆ. ಸರ್, ಸಡನ್ನಾಗಿ ನೀವು ಗಾಯಕರು, ಸಡನ್ನಾಗಿ ನಿಮಗೆ ಈ ಆ್ಯಕ್ಟಿಂಗ್ಗೆ ಬರಬೇಕು ಅಂತ ಯಾಕೆ ಅನ್ನಿಸ್ತು? ಅದಕ್ಕೆ ಯಾರಾದರೂ ಇನ್ಸ್ಪಿರೇಷನ್ ಏನು ಸರ್? ಇಲ್ಲ, ಸಡನ್ನಾಗಿ ಏನು ಇಲ್ಲ. ನಾಯಕ ಅಂದರೆ ನಾನು ನಟ ಫಸ್ಟ್ ಶುರು ಮಾಡಿದ್ದೆ ಆ್ಯಕ್ಟಿಂಗ್ ಮಾಡ್ತಾ 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 ಹಾಡೋಕ್ಕೆ ಶುರು ಮಾಡಿದೆ. ನನಗೆ ಆ್ಯಕ್ಟಿಂಗ್ ಮೊದಲಿಂದನೂ ಹುಚ್ಚು. ನೀವು ಫೋನ್ನಲ್ಲಿ ಅತಿ ಹೆಚ್ಚು ಯೂಸ್ ಮಾಡೋವಂಥ ಆ್ಯಪ್ ಸರ್? ಫೋನ್ನಲ್ಲಿ ಅತಿ ಹೆಚ್ಚು ಯೂಸ್ ಮಾಡುವಂಥ ಆ್ಯಪು ಫೋನ್ಪೇ. ಏಕೆಂದರೆ ಸಿನಿಮಾ ಮಾಡ್ತಾಯಿದ್ದೀವಿ, ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ, ಮಾತೆತ್ತಿದ್ರೆ ಕಾಸು ಕೊಡೋಕ್ಕೆ ತೆಗಿಬೇಕು, ಫೋನ್ಪೇ ದುಡ್ಡು ಹಾಕಬೇಕು. ಎಲ್ಲಿಳಿದ್ರು ಫೋನ್ಪೇ ತೆಗಿಬೇಕು. ಒಂದು ಕಾಫಿ ಕುಡಿಬೇಕು, ಫೋನ್ಪೇ ತೆಗಿಬೇಕು. ಎಲ್ರಿಗೂ ಪೇಮೆಂಟ್ ಮಾಡಬೇಕು, ಫೋನ್ಪೇ ತೆಗಿಬೇಕು. ನಿಮಗೆ ಮೊದಲನೇ ಬಾರಿ ಅವಕಾಶ ಸಿಕ್ಕಿದ್ದು ಸರ್ ಲೂಸಿಯಾ ಮೂವಿಯಿಂದ. ಆ ಮೂವಿ ಬಗ್ಗೆ ಹೇಳ್ತೀರಾ ಸರ್ ಸ್ವಲ್ಪ? ಮೊದಲನೇ ಸಿನಿಮಾದಲ್ಲೇ 2013 4 ಸಾಂಗ್ಗೆ ಅವಕಾಶ ಸಿಕ್ತು. ಜಮ್ಮ ಜಮ್ಮ, ಏಳು ಶಿವ ಯಾಕಿಂಗಾದೆ, ಯಾಕೋ ಬರಲಿಲ್ಲ, ಜಮ್ಮ ಜಮ್ಮ, ಪ್ಯಾತ ವರ್ಷನು. ಮೊದಲನೇ ಸಿನಿಮಾದಲ್ಲೇ 4 ಹಾಡಿದೆ. 4 ಡಿಫ್ರೆಂಟ್ ವೇರಿಯೇಷನ್ ಸಾಂಗ್ಸ್ ಹಾಡಿದೆ. ಮತ್ತು ಮೊದಲನೇ ಹಾಡಿಗೆ ನನಗೆ ರಾಜ್ಯ ಪ್ರಶಸ್ತಿ ಬಂತು. ಜಮ್ಮ ಜಮ್ಮ ಹಾಡಿಗೆ ಉತ್ತಮ ಹಿನ್ನೆಲೆ ಗಾಯಕನಾಗಿ 2013 ರಾಜ್ಯ ಪ್ರಶಸ್ತಿ ಬಂತು. ನವೀನ್ ಸಜ್ಜು ಅವ್ರ ಮದುವೆ ಯಾವಾಗ? ಬೋಳ್ತಲೆಗೆ ಎಣ್ಣೆ ಯಾಕೆ, ಒತ್ತೋದ್ಮೇಲೆ ಇಟ್ಟು ಯಾಕೆ, ವಯಸ್ಸಾದ್ಮೇಲೆ ಮದ್ವೆ ಯಾಕಂತ ರೇಷ್ಮೆ ಸೀರೆ ಉಟ್ಕಂದು, ಶಾಸ್ತ್ರದ ಬಳೆ ತೊಟ್ಕಂದು, ಕಂಕ್ನ ಗಿಂಕ್ನ ಕಟ್ಕಂದು, ಮೊಗ್ಗಿನ ಜಡೆ ಮುಡ್ಕಂಡು, ಮನೆ ತುಂಬ್ಸ ಹೆಣ್ಣು ನಿನ್ಗಂತ ಎಲ್ಲೋ ಕಾಯ್ಕಂಡ್ ಕುಂತವಳೆ. ವೀಕ್ಷಕರೇ ನಮಸ್ಕಾರ. ಕಲೆ ಎಲ್ಲರನ್ನೂ ಕೈ ಬಿಸಿ ಕರೆಯುತ್ತೆ, ಆದರೆ ಕೆಲವರನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಳುತ್ತೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂತ ಕನ್ಸ್ಕೊಳೋದು ಸುಲಭ, ಆದರೆ ಆ ಕನಸನ್ನ ಈಡೇರಿಸ್ಕೊಳ್ಳೋದು ಬಹಳ ಕಷ್ಟ. ಅದೇ ರೀತಿ ಆ ಕನಸನ್ನ ಈಡೇರಿಸ್ಕೊಂಡಿರುವಂಥ ವ್ಯಕ್ತಿ ನವೀನ್ ಸಜ್ಜು ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಸೂಪರ್ ಸರ್, ನೀವು ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ ಸರ್. ನವೀನ್ ಸಜ್ಜು ಅಂದರೆ ಏನು ಸರ್? ಸಜ್ಜು ಅಂದರೆ ಸಿದ್ಧ ಅಂತ, ನವೀನ ಅಂದರೆ ವಸ್ತು ಅಂತ. ಅಂದರೆ ಈ ಸಜ್ಜು ಅನ್ನೋದು ನೇಮು ನಿಮ್ಮ ಫ್ಯಾಮಿಲಿ ಸರ್ ನೇಮ ಅಥವಾ ನೀವೇ ಇಟ್ಕೊಂಡಿರೋದಾ, ಫ್ಯಾನ್ಸ್ ಇಟ್ಟಿರೋದಾ, ಏನು ಸರ್? ಸಜ್ಜು ಅಂತ ನಮ್ಮ ಅಜ್ಜಿ ಇಟ್ಟಿರೋ ನೇಮು, ನವೀನ್ ಅಂತ ನಮ್ಮ ತಾಯಿ ಇಟ್ಟಿರೋ ನೇಮು. 2 ಸೇರಿಸ್ಕೊಂಡು ನಾನು ನವೀನ ಸಜ್ಜು ಅಂತ ಇಟ್ಕೊಂಡಿದ್ದೀನಿ. ಸ್ಕೂಲ್ ನೇಮ್ ಎಲ್ಲ ಸಜ್ಜು ಅಂತ ಹೇಳಿ. ಅಂದರೆ ಸರ್, ಈಗ ಈಗಿನ ಕಾಲದ ಮಕ್ಳಿಗೆ ಎಷ್ಟೋ ಜನಕ್ಕೆ ಅಜ್ಜಿ ತಾತನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಪಾಪ ಅವ್ರಿಗೆ ಅಜ್ಜಿ ತಾತನೇ ಇರಲ್ಲ. ನೀವು ಅಜ್ಜಿ ಜೊತೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ದೀರಾ ಅನ್ಸುತ್ತೆ. ಅಜ್ಜಿನೇ ನಿಮ್ಗೆ ಈ ಥರ ನೇಮ್ ಇಟ್ಟಿದ್ದಾರೆ, ಅದು ತುಂಬ ಫೇಮಸ್ ಆಗಿದೆ. ಏನು ಅನ್ಸುತ್ತೆ ಸರ್ ಅದ್ರ ಬಗ್ಗೆ? ನಿಮ್ಮ ಅಜ್ಜಿ ಬಗ್ಗೆ ಒಂದೆರಡು ಮಾತಾಡ್ತೀರಾ ಸರ್? ಈ ನಮ್ಮ ಅಜ್ಜಿ ಅಂದರೆ ಒಂಥರ ತುಂಬ ಇಷ್ಟ ನನಗೆ. ತಂದೆ ತಾಯಿಯ ಪ್ರೀತಿ ಒಂದು ಕಡೆ ಆದರೆ ಅದಕ್ಕೂ ಒಂಥರ ಸಮನಾದ ಪ್ರೀತಿ ಅಜ್ಜಿ ತಾತನ ಪ್ರೀತಿಗಳು ಸಿಗುತ್ತೆ. ಅಂದರೆ ನೀವು ಯಾವಾಗಲೂ ಆತ್ಕೊಳ್ಳೋರು ಅಜ್ಜಿ ತಾತಂದಿರೆ. ಅಂದರೆ ಮನೇಲಿ ಫಸ್ಟು ಏನೇ ಆದರೂ ಟಪ್ ಅಂತ ನಾವು ಯಾರ ಹತ್ರ ಓಡೋಗ್ತೀವಿ, ಅಜ್ಜಿ ಹತ್ರ ಹೋಗ್ತೀವಿ. ಅಂದರೆ ಹೆಚ್ಚು ಪ್ರೀತಿ ಸಿಗ್ತಾ ಇರುತ್ತೆ ಮೊಮ್ಮಕ್ಕಳಿಗೆ ಅಜ್ಜಿ. ಅದರಲ್ಲಿ ನಾನು ಬ್ಲೆಸ್ಸಿಂಗು. ನನಗೆ 2 ಅಜ್ಜಿಯಂದಿರೂ ನಾನು ಸಂಪೂರ್ಣವಾಗಿ ಅವರ ಪ್ರೀತಿ ಪಡ್ಕೊಂಡಿದ್ದೀನಿ. ನನಗೆ ತುಂಬ ಹೆಮ್ಮೆ. ಅವರೆಲ್ಲ ಮಾಡಿರುವಂಥ ಒಳ್ಳೆ ಕೆಲಸಗಳು, ಅವರ ಆಶೀರ್ವಾದದಿಂದನೇ ನಮ್ಗೆ ಒಳ್ಳೇದಾಗ್ತಾ ಇರೋದು. ನಮ್ಮ ಗುರು ಹಿರಿಯರು ಏನು ಮಾಡಿರ್ತಾರೆ, ಅವರೊಂದು 4 ಜನಕ್ಕೆ ದಾನ ಧರ್ಮ ಪುಣ್ಯ ಮಾಡಿದ್ರೇ ಅವು ಕಂಟಿನ್ಯೂ ಆಗ್ತದೆ ಅಂತಾರಲ್ಲ, ಹಂಗೆ ಅವರು ಏನೋ ಮಾಡಿರೋದು ನಮ್ಗೆ ಒಳ್ಳೇದಾಗುತ್ತೆ. ಸರ್, ಇವತ್ತು ಮೈಸೂರಿಗೆ ಬಂದಿದ್ದೀರಾ. ನೀವು 3ನೇ ತರಗತಿಯಿಂದ 8ನೇ ತರಗತಿವರೆಗೂ ಮೈಸೂರಲ್ಲೇ ಓದಿದ್ದು ಅಂತ ಕೇಳ್ಪಟ್ಟೆ. ಸರ್, ಏನನ್ಸುತ್ತೆ ಮೈಸೂರು ಬಗ್ಗೆ? ಮೈಸೂರಲ್ಲಿ ಫೇವ್ರೆಟ್ ಪ್ಲೇಸ್ ಯಾವುದು? ಆಮೇಲೆ ಓದಬೇಕಾದ್ರೆ ಹೇಗಿತ್ತು ಮೈಸೂರಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್? ಮೈಸೂರು ಬಗ್ಗೆ ನನಗೆ ಮೈಸೂರವನೇ ಅಲ್ವಾ, ಹಂಗಾಗಿ ಮೈಸೂರಲ್ಲಿ ಶಾರದಾ ವಿಲಾಸಲ್ಲಿ ಓದಿದ್ದು, ಬೆಳೆದಿದ್ದೆಲ್ಲ ಕೆ ಜಿ ಕೊಪ್ಪಲಲ್ಲಿ. ನಾನು ಇಲ್ಲೇ ಪಕ್ಕದಲ್ಲಿ ಕೇಬಲ್ ಆಪ್ರೇಟರಾಗಿ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಜೀವನ ಕಟ್ಕೊಳ್ಳೋಕೆ ಶುರು ಮಾಡಿದ್ದು, ಆರ್ಕೆಸ್ಟ್ರಾಗಳು ಶುರು ಮಾಡಿದ್ದು ನಾನು ಕೆ ಜಿ ಕೊಪ್ಪಲಲ್ಲೇ. ಬಟ್ ನನಗೆ ಇದು ಏನು ಇವತ್ತು ಕನೆಕ್ಷನ್ ಏನಪ್ಪ ಅಂದರೆ, ಶಾರದಾ ವಿಲಾಸಲ್ಲಿ ನಾನು ಓದಿದ್ರಿಂದ, ನನಗೆ ಶಾರದಾ ವಿಲಾಸಲ್ಲೇ ಓದಿದ್ರಿಂದ, ಅಶೋಕಪುರಂ ಪಕ್ಕದಲ್ಲಿದ್ದರಿಂದ ನನ್ನ ಫ್ರೆಂಡ್ಸ್ಗಳು ನನ್ನ ಕ್ಲಾಸಲ್ಲಿದ್ದಿದ್ದೇ ನನಗೆ ಅಶೋಕಪುರಂ ಗೆಳೆಯರು ಜಾಸ್ತಿ. ಹಂಗಾಗಿ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ನನಗೆ ಏನು ಒಂದು ಬಾಂಡಿಂಗು, ಅಂದರೆ ಆ ಗೆಳೆಯರೆಲ್ಲ ಸೇರಿ ನಮಗೆ ಹಾಗೆ ಅವಾಗಿಂದನೂ ಒಂದು ಕನೆಕ್ಷನ್ ಇತ್ತು. ಸೊ ಇವತ್ತು ನನಗೆ ಅದೊಂದು ಅವಕಾಶ ಸಿಕ್ತು, ಬಂದಿದ್ದೀನಿ. ಮೈಸೂರು ಅಂದರೆ ನನಗೆ ಯಾವಾಗಲೂ ಸ್ಪೆಷಲ್ಲು. ನಮಗೇನು ಕೆಲಸಗಳು ಅಲ್ಲೇನಾದರೂ ಒಂದು ತುಂಬ ಒತ್ತಡಗಳಿದ್ದಾಗ ಆರಾಮಾಗಿ ಇಲ್ಲಿ ಬರ್ತೀವಿ. ನಮ್ಮದೇ ಗಾಂಧಿ ಭವನ ಇದೆ, ಗಂಗೋತ್ರಿಲಿ ಕಾಲ ಕಳಿತೀವಿ. ನಿರಂತರ ಅಂತ ರಂಗತಂಡ ಇದೆ. ನಮ್ಮ ನಿರಂತರದ ಗೆಳೆಯರ ಜೊತೆ ಒಂದಷ್ಟು ಮಾತಾಡ್ಕೊಂಡು ಕೂತಿದ್ದು ಹೋಗ್ತೀವಿ. ಮೈಸೂರಲ್ಲಿ ಫೇವ್ರೆಟ್ ಪ್ಲೇಸ್ ಅಂದರೆ ಯಾವುದು ಸರ್ ನಿಮಗೆ? ಮೈಸೂರಲ್ಲಿ ಫೇವ್ರೇಟ್
ಪ್ಲೇಸ್ ಅಂದರೆ ನನಗೆ ಗಾಂಧಿ ಭವನ ಗಂಗೋತ್ರಿನಲ್ಲಿರುವಂಥ ಗಾಂಧಿ ಭವನ ನನಗೆ ಫೇವ್ರೆಟ್ ಪ್ಲೇಸು. ಈಗ ಏನು ಅಂದರೆ ಸರ್, ಈಗ ಅಪ್ಪ ಅಮ್ಮ ಡಾಕ್ಟರ್ಸ್ ಆಗಿದ್ರೆ ಮಕ್ಕಳು ಕೂಡ ಡಾಕ್ಟರ್ಸ್ ಆಯ್ತಾರೆ, ಅವರು ಅಡ್ವೊಕೇಟ್ಸ್ ಆಗಿದ್ದರೆ ಮಕ್ಕಳನ್ನು ಕೂಡ ಅಡ್ವೊಕೇಟ್ಸ್ ಮಾಡ್ತಾರೆ. ಸೊ ಈಗ ನೀವು ಸಿಂಗರ್ ಆಗಿದ್ದೀರಾ, ನಿಮ್ಮ ಅಪ್ಪ ಅಮ್ಮನೂ ಏನಾದರೂ ಸಿಂಗರ್ ಆಗಿದ್ರಾ ಅಥವಾ ನೀವೇ ಫಸ್ಟ್ ಜನ್ರೇಷನ್ ಸಿಂಗರ್ ನಿಮ್ಮ ಫ್ಯಾಮಿಲಿಲಿ? ಅದ್ರ ಬಗ್ಗೆ ಹೇಳಿ ಸರ್. ನಮ್ಮ ತಂದೆ ತಾಯಿ, ನಮ್ಮ ಪರಂಪರೆ ಅಂತ ಬಂದರೆ ನಮ್ಮದೆಲ್ಲ ರೈತಾಪಿ ಕುಟುಂಬ. ನಮ್ಮ ಅಪ್ಪ ಗೌರ್ಮೆಂಟ್ ಕೆಲಸದಲ್ಲಿದ್ದರು. ಅದು ಬಿಟ್ಟರೆ ನಮ್ಮ ಚಿಕ್ಕಪ್ಪದಿರು ಎಲ್ಲ ನಮ್ಮ ಪರಂಪರೆ ಬಂದು ರೈತಾಪಿ ಕುಟುಂಬ. ಹಂಗಾಗಿ ನಮ್ಮದು ಏನು ಈ ಸಾಹಿತ್ಯ, ಸಂಗೀತ ಈ ಥರದ್ದು ಯಾವುದೂ ನಮ್ದು ಯಾವ ಹಿನ್ನೆಲೆ ಇಲ್ಲ. ಸೊ ಹಂಗಾಗಿ ನಮ್ಮ ಇದರಲ್ಲಿ ನಾನೇ ಒಂಥರ ಕಲಾವಿದನಾಗಿ ನಾನೇ ಮೊದಲನೇ. ಸರ್, ನೀವು ಆರ್ಕೆಸ್ಟ್ರಾದಲ್ಲೆಲ್ಲ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ರಿ ಆ್ಯಂಡ್ ಮೂಲತಃ ನೀವು ರಂಗಭೂಮಿ ಕಲಾವಿದರು. ಅದ್ರ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್? ಅಲ್ಲ, ಮೈಸೂರನ್ನು ಯಾವ ಚೌಲ್ಟ್ರಿಗಳನ್ನು ನಾವು ಬಿಟ್ಟಿಲ್ಲ. ಎಲ್ಲ ಚೌಲ್ಟ್ರಿಗಳಲ್ಲೂ ನಾನು ಆರ್ಕೆಸ್ಟ್ರಾ ಮಾಡಿದ್ದೀನಿ. ಗಣೇಶ ಫಂಕ್ಷನ್ಗಳು, ಕನ್ನಡ ರಾಜ್ಯೋತ್ಸವ, ಸಾಕಷ್ಟು ಕಾರ್ಯಕ್ರಮ ಅಂದರೆ ಮೈಸೂರು ಬೀದಿಗಳನ್ನು ನೋಡ್ಬಿಟ್ಟಿದ್ದೀನಿ ನಾನು. ಹಂಗಾಗಿ ನಮಗೆ ಬದುಕು ಕಟ್ಕೊಂಡಂಥ ಊರು ಮೈಸೂರು ಜನ ನಮ್ಮನ್ನು ಸಪೋರ್ಟ್ ಮಾಡಿ ಏನೋ ಮಾಡ್ತಾಯಿದ್ದಾರೆ, ಹುಡುಗರುಗಳನ್ನು ಬೆಳೆಸ್ಬೇಕು ಅಂತೇಳಿ ಕಾರ್ಯಕ್ರಮಗಳು ಕೊಡ್ತಾಯಿದ್ರು. ಸೊ ಹಂಗಾಗಿ ಆರ್ಕೆಸ್ಟ್ರಾ, ನಾಟಕ ಇವೆಲ್ಲ ನಮ್ಮ ಕಲೆಗೆ ಒಂಥರ ತುಂಬ ಸ್ಟ್ರಾಂಗ್ ಆಗಿ, ನನ್ನ ಫೀಲ್ಡೇ ಬೇರೆ ಥರ ಕೇಬಲ್ ಆಪ್ರೇಟ್ರು ಬೇರೆ ಕೆಲಸಗಳು ಮಾಡ್ಕೊಂಡಿದ್ದೆ. ಸೊ ಮೈಸೂರಲ್ಲಿ ಇದ್ದಿದ್ದ ಕಾರಣನೇ ನನಗೆ ಇವೆಲ್ಲವೂ ಅಂದರೆ ಕಲೆಯ ಕ್ಷೇತ್ರದಲ್ಲಿ ಬೆಳೆದಕ್ಕೆ ಅನುಕೂಲ ಆಗಿತ್ತು. ನಿಮಗೆ ಮೊದಲನೇ ಬಾರಿ ಅವಕಾಶ ಸಿಕ್ಕಿದ್ದು ಸರ್ ಲೂಸಿಯಾ ಮೂವಿಯಿಂದ. ಆ ಮೂವಿ ಬಗ್ಗೆ ಹೇಳ್ತೀರಾ ಸರ್ ಸ್ವಲ್ಪ? ಎಲ್ಲ ತುಂಬ ಹೇಳಿದ್ದೀನಿ. ಲೂಸಿಯಾ ಮೂವಿ ಈಗ ಎಲ್ರಿಗೂ ಒಂದು ಹಾಡು ಸಿಗೋದು ಕಷ್ಟ. ನನಗೆ ಮೊದಲನೇ ಬಾರಿಗೆ ಮೊದಲನೇ ಸಿನಿಮಾದಲ್ಲೇ 2013 4 ಸಾಂಗ್ಗೆ ಅವಕಾಶ ಸಿಕ್ತು. ಜಮ್ಮ ಜಮ್ಮ, ಏಳು ಶಿವ ಯಾಕಿಂಗಾದೆ, ಯಾಕೋ ಬರಲಿಲ್ಲ, ಜಮ್ಮ ಜಮ್ಮ, ಪ್ಯಾತ ವರ್ಷನು. ಮೊದಲನೇ ಸಿನಿಮಾದಲ್ಲೇ 4 ಹಾಡಿದೆ, 4 ಡಿಫ್ರೆಂಟ್ ವೇರಿಯೇಷನ್ ಸಾಂಗ್ಸ್ ಹಾಡಿದೆ. ಮತ್ತು ಮೊದಲನೇ ಹಾಡಿಗೆ ನನಗೆ ರಾಜ್ಯ ಪ್ರಶಸ್ತಿ ಬಂತು. ಜಮ್ಮ ಜಮ್ಮ ಹಾಡಿಗೆ ಉತ್ತಮ ಹಿನ್ನೆಲೆ ಗಾಯಕನಾಗಿ 2013 ರಾಜ್ಯ ಪ್ರಶಸ್ತಿ ಬಂತು. ಸರ್, ಅದು ರಾಜ್ಯ ಪ್ರಶಸ್ತಿ ಬಂದಿದ್ದು ನಿಮಗೆ ಮೈಸೂರಲ್ಲೇ, ಅದು ಮಹಾರಾಜ ಗ್ರೌಂಡಲ್ಲಿ, ಅದು ನೀವು ಇಷ್ಟಪಡೋವಂಥ ಊರಲ್ಲಿ ಸಿಕ್ಕಿರೋದು. ಅವಾಗ ನಿಮ್ಗೆ ಎಷ್ಟು ಖುಷಿ ಆಯಿತು ಸರ್? ಭಾಳ ಖುಷಿ ಆಯಿತು ನನಗೆ ಅವಾಗ. ಅಂದರೆ ಅವೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಲ್ವಾ. ಸಿನಿಮಾ ಕ್ಷೇತ್ರಕ್ಕೆ ಹೋಗಿರೋದೇ ಅನ್ಎಕ್ಸ್ಪೆಕ್ಟೆಡ್ಡು. ಸಿನಿಮಾ ಕ್ಷೇತ್ರಕ್ಕೆ ಹೋಗಿದ್ದೀವಿ, ಜೊತೆಗೆ ಹಾಡಿನ ಅವಕಾಶಗಳು ಸಿಕ್ಕಿದೆ, ಮತ್ತು ನಾವು ಹಾಡಿದ ಹಾಡುಗಳು ಪಾಪ್ಯುಲರ್ ಆಗಿದೆ, ಮತ್ತು ಹಾಡಿಗೆ ಪ್ರಶಸ್ತಿ ಸಿಕ್ಕಿದೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕಲ್ವಾ. ಆಮೇಲೆ ಸರ್, ನೀವು ಬಿಗ್ ಬಾಸ್ಗೆ ಹೋಗಿದ್ರಿ, ಅಲ್ಲಿ ರನ್ನರ್ ಅಪ್ ಕೂಡ ಆದ್ರಿ. ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್ ನಿಮಗೆ? ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಅದು ಒಂಥರ ಗ್ರೇಟ್ ಎಕ್ಸ್ಪೀರಿಯನ್ಸು. ಅಂದರೆ ಅದು ನಾವು ಮನೆಗೆ ಹೋದಾಗ ಲೈಟ್ ಆನ್ ಮಾಡಿದರು, ಲೈಟ್ ಆಫ್ ಮಾಡಿಸಿ ಮನೆಯಿಂದ ಆಚೆ ಬರೋದಿದೆಯಲ್ಲ, ಅದು ಅವ್ರಿಗೆ ಮಾತ್ರ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಕಂಟೆಸ್ಟೆಂಟ್ ಆಗಿ ಒಂದು 10 ವಾರ ಇರೋದು, 5 ವಾರ ಇರೋದು, 4 ವಾರ ಇರೋರ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆದರೆ, ಕಡೆ ತನಕ ಇರೋರ್ಗೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಈಗ ಸ್ಕೂಲ್ ಲೈಫು, ಕಾಲೇಜ್ ಲೈಫ್ ಇರಲ್ವಾ, ಆ ಥರ ಬಿಗ್ ಬಾಸ್ದು ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನನಗಾಯಿತು. ಸರ್, ನಿಮ್ಮದು ತುಂಬ ಫೇವ್ರೆಟ್ ಸಾಂಗ್ಗಳಿದ್ದಾವೆ, ತುಂಬ ಫೇಮಸ್ ಸಾಂಗ್ಗಳು ಕೂಡ ಇದ್ದಾವೆ. ಅದರೆಲ್ಲ ಜಾಸ್ತಿ ನೀವು ಗ್ರಾಮೀಣ ಭಾಷೆನ ಜಾಸ್ತಿ ಯೂಸ್ ಮಾಡ್ತೀರಾ. ಏನು ಗ್ರಾಮೀಣ ಭಾಷೆನ ಯೂಸ್ ಮಾಡೋದಕ್ಕೆ ಏನು ಇನ್ಸ್ಪಿರೇಷನ್ ಸರ್ ನಿಮಗೆ? ಅಲ್ಲ, ಈಗ ನಾವೆಲ್ಲಿ ಬೆಳೆದಿದ್ದೀವಿ, ನಾವೆಲ್ಲಿ ಇರ್ತೀವಿ, ಅಲ್ಲೊಂದಷ್ಟು ನೋಡಿರ್ತೀವಿ. ಮತ್ತು ಅದೇ ಕತೆಗಳು ಅಂತ ಕೂತ್ಕೊಂಡಾಗ ನಾವು ಏನು ಕೆಲಸ ಮಾಡೋಕ್ಕೆ ಹೊರಟಿದ್ದೀವಿ ಅನ್ನೋ ಆ ಸುತ್ತಮುತ್ತನೇ ಯೋಚನೆ ಮಾಡ್ತಾ ಇರ್ತೀವಿ. ಹಂಗಾಗಿ ಒಂದು ಹಳ್ಳಿ ಸಿನಿಮಾ ಅಂತ ಮಾಡೋಕ್ಕೆ ಹೊರಟಿದ್ದೀನಿ. ಹಳ್ಳಿ ಸಿನಿಮಾ ಮಾಡಬೇಕಾದ್ರೆ ಕತೆ, ನಾವೇನೆಲ್ಲ ಕತೆಗಳು ನೋಡಿದ್ದೀವಿ, ನಾವೇನೆಲ್ಲ ಹಾಡುಗಳು ಕೇಳಿದ್ದೀವಿ, ಅದು ಇನ್ಸ್ಪೈರ್ ಆಗುತ್ತೆ. ನಮ್ಮ ಅಜ್ಜಿ ಆಡಿದ್ದ ಹಾಡುಗು ಅವನ್ನ ಇಟ್ಕೊಂಡೆ ನಾನು ಕ್ವಾಣಾಣೆ ನಂದಾಣೆ ಅಂತ ಲೋನವಿನ ಸಿನಿಮಾದಲ್ಲಿ ಉಪ್ಸಾರು ಮುದ್ದೆ ಮಾಡುವಂಥದ್ದನ್ನೇ ಒಂದು ಪ್ರೋಸೆಸ್ ಮಾಡಿ, ನಾವು ಡೈಲಿ ನಮ್ಮ ಮನೇಲಿ ಉಪ್ಸಾರು ಮುದ್ದೆ ಮಾಡ್ತಾನೆ ಇರ್ತಾರೆ, ಅದನ್ನೇ ಯಾಕೆ ಒಂದು ಹಾಡು ಮಾಡಬಾರ್ದು ಅಂದ್ಬಿಟ್ಟು ಆ ಸಾಹಿತ್ಯನ ತಗೊಂಡು ಅದನ್ನು ಯಾರ ಹತ್ರನಾದರೂ ಬೇರೆಯವ್ರ ಹತ್ರ ಆಡಿಸ್ಬೇಕಲ್ಲ, ಇದಕ್ಕೇನೋ ವಿಶೇಷವಾದ ವಾಯ್ಸ್ ಬೇಕಲ್ಲ ಅಂದಾಗ ನಮಗೆ HD ಕೋಟೆ ಸೋಬಾನ ಪದ ಆಡುವಂಥ ಚಾಮಮ್ಮ ಲಕ್ಷ್ಮಮ್ಮ ಸಿಕ್ಕಿದ್ರು. ಅವರು ಹಾಡು ಕೊಟ್ಟರು. ಹಾಡು ತುಂಬ ಪಾಪ್ಯುಲರ್ ಆಯಿತು. 80 ಮಿಲಿಯನ್ಸ್ ವ್ಯೂಸ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ, ತುಂಬ ಪಾಪ್ಯುಲರ್ ಆಗಿದೆ. ಇವಾಗ ನಿಂಗಣ್ಣ ಅಂತೇಳಿ ಒಂದು ಬ್ಯಾಚುಲರ್ಸ್ ಆ್ಯಂಥಮ್ ಅಂದ್ಬಿಟ್ಟು ಒಂದು ಸಾಂಗ್ ಮಾಡಿದ್ದೀವಿ. ಈ ಹೆಣ್ಣು ಏನೆಲ್ಲ ಸಮಸ್ಯೆ ಇರುತ್ತೆ ಒಂದು ಮದುವೆ ಆಗೋದಕ್ಕೆ, ಏನು ಹೆಣ್ಣಿನ ಕಡೆಯವ್ರ ಡಿಮ್ಯಾಂಡ್ ಏನಿರುತ್ತೆ ಅಂತೇಳಿ ಅವನ್ನೆಲ್ಲ ಒಂದು ಹಾಸ್ಯಾತ್ಮಕವಾಗಿ ಹೇಳಿದ್ದೀವಿ ನಮ್ಮ ಸಿನಿಮಾದು, ಲೋನವಿನ ಸಿನಿಮಾದು. ಅದು ಚೆನ್ನಾಗಿ ಹೋಗ್ತಾ ಇದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ. ಸರ್, ಸಡನ್ನಾಗಿ ನೀವು ಗಾಯಕರು, ಸಡನ್ನಾಗಿ ನಿಮಗೆ ಈ ಆ್ಯಕ್ಟಿಂಗ್ಗೆ ಬರಬೇಕು ಅಂತ ಯಾಕೆ ಅನ್ನಿಸ್ತು? ಅದಕ್ಕೆ ಯಾರಾದರೂ ಇನ್ಸ್ಪಿರೇಷನ್ ಏನು ಸರ್? ಇಲ್ಲ, ಸಡನ್ನಾಗಿ ಏನು ಇಲ್ಲ. ನಾಯಕ ಅಂದರೆ
ನಾನು ನಟ ಫಸ್ಟ್ ಶುರು ಮಾಡಿದ್ದೆ ಆ್ಯಕ್ಟಿಂಗ್ ಮಾಡ್ತಾ 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 ಹಾಡೋಕ್ಕೆ ಶುರು ಮಾಡಿದೆ. ನನಗೆ ಆ್ಯಕ್ಟಿಂಗ್ ಮೊದಲಿಂದನೂ ಹುಚ್ಚು. ಆಮೇಲೆ ನಾನೊಂದು ಈಗ ನಾವಿರುವಂಥ ಕ್ಷೇತ್ರ ಚಲನಚಿತ್ರರಂಗ. ಇಲ್ಲಿದ್ದಾಗ ಇಲ್ಲೇ ಏನಾದ್ರು ಕೆಲಸ ಮಾಡಬೇಕಲ್ಲ, ಹೊಸ್ತು ಹಾಡ್ತಾ ಇದ್ದೀನಿ, ಮ್ಯೂಸಿಕ್ ಮಾಡ್ತಾಯಿದ್ವಿ, ಹೌದು ಇನ್ನೇನಾದರೂ ಮಾಡಬೇಕಲ್ಲ. ಸುಮಾರು ವರ್ಷದ ಕನಸುಗಳು, ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಜನಗಳಿಗೆ, ನಮ್ಮಲ್ಲಿ ಇನ್ನೇನಿದೆ ಟ್ಯಾಲೆಂಟು ಅದನ್ನು ಜನಗಳಿಗೆ ತಲುಪಿಸ್ಬೇಕು ಅಂತ ಲೋನವಿನ ಕಟ್ಕೊಂಡು ಲೋನವಿನ ಒಂದು ಸಬ್ಜೆಕ್ಟ್ ಮಾಡಿಕೊಂಡು ಒಳ್ಳೊಳ್ಳೆ ಹಾಡುಗಳನ್ನು ಮಾಡಿಕೊಂಡು ಈಗ ಬಿಟ್ಟಿರೋ ಹಾಡುಗಳೆಲ್ಲ ಹಿಟ್ಟಾಗಿದೆ, ಜನಗಳು ಇಷ್ಟಪಡ್ತಾ ಇದ್ದಾರೆ. ಸಿನಿಮಾನೂ ಅಷ್ಟೇ ಚೆನ್ನಾಗಿ ಬಂದಿದೆ, ಸಿನಿಮಾನೂ ಇಷ್ಟಪಡ್ತಾರೆ ಜನ. ಈಗ ಲೋ ನವೀನ ಆಗಿ ಎಲ್ಲರೂ ಮುಂದೆ ಬರ್ತಾ ಇದ್ದೀರಾ. ಈ ಲೋ ನವೀನ ಅನ್ನೋ ಚಿತ್ರ ಕತೆ ನಾನು ಕೇಳಿದಾಗ ನಿಮ್ಗೆ ಹೇಗೆ ಅನ್ನಿಸ್ತು ಸರ್? ಅಂದರೆ ಕತೆ ಮಾಡಿದ್ದೆ ನಾನು ಮತ್ತು ಸುನೀಲ್ ಅಂತೇಳಿ ಕೂತ್ಕೊಂಡು ಕತೆ ಮಾಡಿ, ಅಂದರೆ ನನ್ನನ್ನು ನಾನು ಹೆಂಗೆ ಸ್ಕ್ರೀನ್ ಮೇಲೆ ತೋರಿಸ್ಕೊಬೇಕು, ನನ್ನನ್ನು ಜನ ಯಾವ ಥರ ನನ್ನನ್ನು ತಗೊಳ್ಬೋದು, ಅವರು ನನ್ನ ಹೀರೋಯಿಸಮ್ ಮಾಡ್ತೀನ. ಈಗ ಬೇರೆ ಸಿನಿಮಾ ಅಂದರೆ ಒಂದೊಂದು ಥರ ಇರುತ್ತಲ್ವ, ಇಲ್ಲ ನನ್ನನ್ನು ನಾನು ಹೆಂಗೆ ಪ್ರೆಸೆಂಟ್ ಮಾಡ್ಕೋಬೇಕು ಜನಗಳ ಮುಂದೆ, ನನ್ನನ್ನು ಯಾವ ಥರ ಜನ ತಗೊಳ್ತಾರೆ ಅನ್ನೋದನ್ನು ನಾವು ಹಿಂಗೆ ಮಾಡಿದ್ರೆ ವರ್ಕೌಟ್ ಆಗ್ಬೋದು, ಹಿಂಗೆ ಮಾಡಿದ್ರೆ ಜನ ಇಷ್ಟಪಡ್ಬೋದು ಅಂಥೇಳಿ ಆ ಒಂದು ಅಂದರೆ ಒಟ್ಟಾರೆ ಏನಪ್ಪ ಅಂದರೆ ಜನಗಳಿಗೆ ಇಷ್ಟಪಡಬೇಕು. 2 ಗಂಟೆ ಟೈಮು ಅವ್ರಿಗೆ ಥಿಯೇಟ್ರ್ ಒಳಗಡೆ ಹೆಂಗೆ ಟೈಮ್ ಹೋಯ್ತು ಅಂತ ಗೊತ್ತಾಗಬಾರ್ದು. ಅವ್ರನ್ನ ನಾವು ನಗಿಸ್ಬೇಕು, ಅವ್ರನ್ನ ಎಂಗೇಜ್ ಆಗಿ ಇಡಬೇಕು. ಅವ್ರದ್ದು ಏನೇ ತಲೆನೋವುಗಳಿದ್ರೂ 2 ಅವರ್ ಮರಿಬೇಕು. ಅದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಲೋ ನವೀನ ಮೂವಿ ಇದು ಕಮರ್ಷಿಯಲ್ ಮೂವಿನ ಅಥವಾ ಹಿಸ್ಟೋರಿಕಲ್ ಮೂವಿನ ಅಥವಾ ಕಾಮಿಡಿ ಮೂವಿನ ಅಥವಾ ಈಗ ಪ್ರಸ್ತುತ ಸಮಾಜದಲ್ಲಿ ಏನು ನಡೀತಿದೆ ಅದ್ರ ರಿಲೇಟೆಡ್ ಏನಾದರೂ ಇದೆಯಾ ಮೂವಿಲಿ? ಏನಿದೆ ಸರ್ ಈ ಮೂವಿಲಿ? ಎಸ್, ಎಲ್ಲವೂ ಇದೆ. ನೀವು ಕೇಳಿದ ಎಲ್ಲವೂ ಇದೆ. ಸಿಟ್ಕಾಮ್ಸ್ ಅಂದರೆ ಸಿಚುಯೇಷನಲ್ ಕಾಮಿಡಿ ಮೂವಿ. ಆ ಕಾಮಿಡಿ ಜನಗಳನ್ನು ನಗಿಸ್ತಾ ಅಲ್ಲಿ ನಾವು ಒಂದು ಸಂದೇಶನೂ ಹೇಳಿದ್ದೀವಿ ಜನಗಳಿಗೆ. ಸರ್ ನೀವು ತುಂಬ ಪ್ಯಾಥೋ ಸಾಂಗ್ನ ಆಡ್ತೀರಾ ಅಂತ ಕೇಳ್ಪಟ್ವಿ. ಏನಕ್ಕೆ ಸರ್ ನೀವು ಯಾವಾಗಲೂ ಪ್ಯಾಥೋನ ಇಷ್ಟಪಡ್ತೀರಾ? ಏನಾದರೂ ಲವ್ ಫೇಲ್ಯೂರ್ ಏನಾದರೂ ಆಗಿತ್ತಾ ನಿಮಗೆ ಮುಂಚೆ? ಏನಾದರೂ ತುಂಬ ಪ್ಯಾಥೋ ಸಾಂಗ್ಸ್ನ ಇಷ್ಟಪಡ್ತೀರಾ ಆ್ಯಂಡ್ ಪ್ಯಾಥೋ ಸಾಂಗ್ಸ್ನ ಆಡ್ತೀರಾ ಅಂತ. ಸೊ ಯಾಕೆ, ಏನಾದರೂ ಮೋಟಿವೇಶನ್ ಇದೆಯಾ ಪ್ಯಾಥೋ ಸಾಂಗ್ಸ್ಗೂ ನಿಮಗೂ? ಹಂಗಲ್ಲ, ಅವಕಾಶಗಳು ಏನು ಬರುತ್ತೆ ಅದನ್ನು ಆಡ್ಕೊಂಡು ಹೋಗ್ತೀವಿ ಅಷ್ಟೇ. ಪ್ಯಾಥೋ ಸಾಂಗ್ಗಳ ಅವಕಾಶ ಬಂದಾಗ ಪ್ಯಾಥೋ ಸಾಂಗ್ ಆಡ್ತೀವಿ. ಕುಣಿಸುವಂಥ ಎಣ್ಣೆ ಸಾಂಗ್ಗಳ ಅವಕಾಶ ಬಂದರೆ ಎಣ್ಣೆ ಸಾಂಗ್ಗಳು ಆಡ್ತೀನಿ. ನಮ್ಗೆ ಯಾವ್ದು ಅವಕಾಶಗಳು ಬರುತ್ತೆ ಅದನ್ನು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ನಿಮ್ಮ ಸಾಂಗ್ಗಳಲ್ಲಿ ಸರ್ ನಿಮಗೆ ತುಂಬ ಫೇವ್ರೆಟ್ ಸಾಂಗ್ ಯಾವುದು ಆ್ಯಂಡ್ ಯಾವ ಸಾಂಗ್ನ ನೀವು ಯಾವಾಗಲೂ ರಿಪೀಟಾಗಿ ಕೇಳ್ತೀರಾ ಸರ್? ಅಲ್ಲ, ನನಗೆ ನಾವು ಆಡಿರೋ ಎಲ್ಲ ಒಂಥರ ಫೇವ್ರೇಟ್ ಅಂದರೆ ಸಂಪೂರ್ಣವಾಗಿ 100% ಎಫರ್ಟ್ ಹಾಕಿ ಇಷ್ಟಪಟ್ಟೆ ಆಡೋದು ನಮ್ಮ ಹಾಡುಗಳನ್ನು. ಸೊ ಎಲ್ಲವೂ ಇಷ್ಟ. ಅದರಲ್ಲಿ ನನಗೆ ಫಸ್ಟು ಲೂಸಿಯಾ ಹಾಡುಗಳು ತುಂಬ, ಅದೇ ಆಲ್ ಟೈಮ್ ಫೇವ್ರೇಟ್ ಸಾಂಗ್ಸು ಲೂಸಿಯಾದು. ಇವಾಗ ನನಗೆ ಈಗ ಬಿಟ್ಟಿರೋ ಲೋನವಿನ ಎಲ್ಲ ಹಾಡುಗಳು ನಾವು ಅಂದರೆ ಇಷ್ಟಪಟ್ಟು ಸುಮಾರು ದಿನದಿಂದ ಅದನ್ನು ಕಟ್ಟಿರ್ತೀವಿ ಅಲ್ವಾ. ಸೊ ಈ ಲೋನವಿನ ಹಾಡುಗಳು ತುಂಬ ಇಷ್ಟ. ಸರ್ ಲೋ ನವೀನ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ವಿಭಿನ್ನವಾಗಿದೆ ಮತ್ತು ಆ ಪಾತ್ರಕ್ಕೆ ನೀವು ಯಾವ ಥರ ರೆಡಿ ಆದ್ರಿ ಸರ್? ತುಂಬ ಕಷ್ಟ ಅಂತ ಏನಾದರೂ ಅನ್ನಿಸ್ತಾ ಅಥವಾ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಈಸಿ ಅಂತ ಅನ್ನಿಸ್ತಾ? ಹೇಗಿತ್ತು ಸರ್ ನಿಮ್ಮದು? ಇಲ್ಲ, ಅಂದರೆ ತುಂಬ ಆ್ಯಕ್ಟಿಂಗ್ ಮಾಡಿಲ್ಲ ನಾನು ಅಲ್ಲಿ ಸಿನಿಮಾದಲ್ಲಿ. ಆ್ಯಕ್ಟಿಂಗ್ ಮಾಡಿಲ್ಲ, ಸಹಜವಾಗಿ ಏನಿರಬೇಕು ಸಹಜವಾಗಿ ಮಾಡಿದ್ದೀನಿ. ನನಗೇನು ಕಷ್ಟ ಆಗಿಲ್ಲ, ಅಂದರೆ ಆ್ಯಕ್ಟಿಂಗೇ ಮಾಡಿಲ್ಲ ನಾನು. ತುಂಬ ಸಹಜವಾಗಿ ತಗೊಂಡೋಗಿದ್ದೀವಿ. ಎಲ್ಲರಿಗೂ ಲೋನವಿನ ಕನೆಕ್ಟ್ ಆಗುತ್ತೆ. ಅಂದರೆ ನಮ್ಮಂಥ ವಯಸ್ಸಿನ ಹುಡುಗರುಗಳು ನೋಡ್ಕೊಂಡಾಗ ಅಯ್ಯೋ ನನ್ನಲ್ಲೂ ಇದು ನಡೆದಿತ್ತಲ್ವ, ನಮ್ಮ ಸುತ್ತಮುತ್ತಲೂ ಇವೆಲ್ಲ ಆಗಿತ್ತಲ್ವ ಅನ್ನೋದು ಕನೆಕ್ಟ್ ಆಗುತ್ತೆ. ಬಟ್ ನನಗೆ ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿತ್ತು. ಆಮೇಲೆ ಆ ಸಿನಿಮಾದಲ್ಲಿ ವೇರಿಯೇಷನ್ ಇದೆ, 3 ವೇರಿಯೇಷನ್ ಇದೆ. ಅಂದರೆ ಕಾಲಘಟ್ಟಗಳಿವೆ, 2007, 2013, 2023. ಅಂದರೆ ಆ 3 ಲುಕ್ಗಳು ಬೇರೆ ಇದೆ. ಚಾಲೆಂಜಿಂಗ್ ಇತ್ತು ಪಾತ್ರನ ನಾನು 100ಗೆ 200% ಎಫರ್ಟ್ ಹಾಕಿ ನಾನು ಪ್ರಯತ್ನ ಮಾಡಿದ್ದೀನಿ. ಈಗ ಸಖತ್ ಒಂದು ವಿಡಿಯೋ ವೈರಲ್ ಆಗಿದೆ ಸರ್, ನೀವು DK ಶಿವಕುಮಾರ್ ಅವ್ರ ವೈಫ್ನ ನಿಮ್ಮ ಹಾಡಿನ ಮುಖಾಂತರ ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡಿಸಿದ್ದೀರಂತ. ಆ ಸಿಚುವೇಶನ್ ಬಗ್ಗೆ ನಿಮ್ಗೆ ಏನು ಹೇಳ್ತೀರಾ ಸರ್? ಸಿಚುಯೇಷನ್ನು ಕನಕಪುರದ ಕನಕೋತ್ಸವ ಮಾಡ್ತಾಯಿದ್ವಿ. ಕೈ ತೊಳ್ಕೊಂಬಿಟ್ಬೇಕು ನನ್ನ ಹುಡುಗಿ ಅಂತ ನಂದು ಲೋನವಿನದೇ ಹಾಡು ಬಿಟ್ಟಿದ್ವಿ. ಅದನ್ನು ಪರ್ಫಾರ್ಮ್ ಮಾಡೋಕ್ಕೆ ಹೋದ್ವಿ. ಮಾಡ್ತಾ ಮುಂದೆ ಆಡಿಯನ್ಸ್ನ ಕನೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೋಗಿ ಜಂಪ್ ಮಾಡಿ ಇಳಿದೆ. ಅಲ್ಲಿ ಇಳಿದಾಗ ನನಗೆ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಹೋಗ್ಬಿಟ್ಟೆ ಕೈ ತೊಳ್ಕೊಂಡು ಮುಟ್ಟಂಗವ್ರೆ ನಮ್ಮ ಹುಡುಗಿ ಅಂತ. ಆಮೇಲೆ ನನಗೇನೋ ಡೌಟ್ ಬಂತು. ಪಕ್ಕದಲ್ಲಿರೋರು ಕೇಳಿದೆ ಇವರು ಯಾರು ಅಂತೇಳಿ. ಅಂದರೆ ಪಕ್ಕದಲ್ಲಿರೋರು ನನಗೆ ಪರಿಚಯ ಇದ್ದರು. ಅವ್ರು ಹಿಂಗೆ DK ಅವರ ಪತ್ನಿ ಅಂತಂದ್ರು. ನನಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಆವಾಗ ಅಲ್ಲೇ ಲಿರಿಕ್ಕು ಚೇಂಜ್ ಮಾಡಿ ಏನು ಚೆಂದ ಕಾಣಿಸ್ತವ್ರೆ ನಮ್ಮ ಮೇಡಮ್ ಅಂತೇಳಿ ಅದು ಸುಮ್ಮನೆಲ್ಲ ಹಾಡಿದ್ದಷ್ಟೇ. ಅದು ನೋಡಿದ್ರೆ ಸಿಕ್ಕಾಬಟ್ಟೆ ವೈರಲ್ ಆಗಿಬಿಡ್ತು. ಫುಲ್ಲು ಗಾಬರಿ ಆಯ್ತಾ ಸರ್ ಅವಾಗ? ಸರ್ ಎಂಜಾಯ್ ಮಾಡಿದ್ರು.
ಅವರು ತುಂಬ ಖುಷಿಪಟ್ಟರು, ತುಂಬ ಎಂಜಾಯ್ ಮಾಡಿದ್ರು. ಏನು ಗಾಬರಿ ಆಗೋ ಥರದ್ದಲ್ಲ, ಆ ಥರದ್ದೆಲ್ಲ ಏನು. ಲೋ ನವೀನ ಮೂವಿಲಿ ನಿಂಗಣ್ಣ ಅಂತ ಒಂದು ನೇಮ್ ಇಟ್ಕೊಂಡ ಸಾಂಗ್ ಮಾಡಿದ್ದೀರಾ ಸರ್. ಯಾರು ನಿಂಗಣ್ಣ? ನಿಮಗೆ ಯಾರಾದರೂ ಗೊತ್ತಿರೋ ನಿಂಗಣ್ಣನ ಅಥವಾ ಜನರಲಾಗಿ ತಗೊಂಡಿದ್ದ ಅದು ನಿಂಗಣ್ಣ ಅಂತ? ಏನು ಸರ್ ಅದು? ನಿಂಗಣ್ಣ ಅಂದರೆ ಅಲ್ಲೊಂದು ಪಾತ್ರ, ನಿಂಗಣ್ಣ ಅನ್ನೋದು ಸಿನಿಮಾ ಒಳಗಡೆ ಒಂದು ಪಾತ್ರ. ಸಿನಿಮಾ ನೋಡಿದಾಗ ನಿಂಗಣ್ಣನ ಪಾತ್ರ ಏನು ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಅಂದರೆ ಎಷ್ಟೋ ಯೂತ್ಸ್ಗಳಿಗೆ ಈಗ ಹೆಣ್ಣು ಸಿಗ್ತಾ ಇಲ್ಲ ಸರ್, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅದೇ ಸಮಸ್ಯೆನ ನಿಂಗಣ್ಣ ಹಾಡಲ್ಲಿ ಹೇಳಿದ್ದೀನಿ ನಾನು. ಸಿನಿಮಾ ನೋಡಿದಾಗ ಅದ್ರ ಮೆಸೇಜು ಗೊತ್ತಾಗುತ್ತೆ. ಆ್ಯಂಡ್ ಅಪ್ಪು ಅಜರಾಮರ ಸಾಂಗ್ ಹೇಳಿದ್ದೀರಾ ಸರ್, ಆ ಸಾಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ? ನೀವು ಅಪ್ಪು ಸರ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಸರ್? ಹೌದು ಮೇಡಮ್, ನಮಗೆ ಅಪ್ಪು ಸರ್ ಭಾಳ ಇಷ್ಟ. ಅಪ್ಪು ಸರ್ ಯಾವಾಗಲೂ ನಮ್ಮ ಸಿನಿಮಾದಲ್ಲಿ ಹಾಡಬೇಕು ಅನ್ನೋರು. ಆಮೇಲೆ ಅವ್ರ ಸಿನಿಮಾದಲ್ಲಿ ನಮ್ಗೆ ಆಡೋಕ್ಕೂ ಆಗಲಿಲ್ಲ. ಗಂಧದ ಗುಡಿಗೆ ಆಡಿದೆ, ಅದಕ್ಕೂ ಮುಂಚೆ ಮಾಡಿದ್ದು ಅವ್ರು ತೀರೋದಾಗ ಅವ್ರ ನೆನಪಿನಲ್ಲಿ. ಆಮೇಲೆ ಕೋಟ್ಯಾಂತರ ಅಭಿಮಾನಿಗಳದ್ದು ನೋವನ್ನ ನಾನು ಹಾಡು ಮುಖಾಂತರ ಬಹದ್ದೂರು ಅಂದರೆ ಜೇಮ್ಸ್ ಡೈರೆಕ್ಟ್ರು ಬರೆದಿರೋದು, ಚೇತನಣ್ಣ ಅವರು, ದೊಡ್ಡ ಮನೆ ದೊರೆ ಅಂತೇಳಿ. ಸೊ ಇಷ್ಟಪಟ್ಟು ಕಷ್ಟದಿಂದ ಮಾಡಿದಂಥ ಹಾಡು ಅಪ್ಪು ಅಜರಾಮರ ಹಾಡು. ಲೋ ನವೀನ ಮೂವಿ ನೋಡೋಕೆ ಬರೋವಂಥ ಜನಗಳಿಗೆ ನಿಮ್ಮ ಮೂವಿ ಕೊಡೋ ಅಂಥ ಮೆಸೇಜ್ ಏನು ಸರ್? ಲೋ ನವೀನ ಸಿನಿಮಾ ನೋಡೋಕ್ಕೆ ಬರೋವಂಥ ಜನಗಳಿಗೆ ನಮ್ಮ ಸಿನಿಮಾ ಕೊಡುವಂಥ ಮೆಸೇಜು ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. 2 ಗಂಟೆ ಟೈಮು ಅವ್ರಿಗೆ ಮನರಂಜನೆಯ ಊಟ ಬಡಿಸ್ತೀವಿ. ಜೊತೆಗೆ ಲವ್ ಫೇಲ್ಯೂರ್ಸ್ ಆಗಿರುವಂಥವ್ರಿಗೆ ಒಂದು ಒಳ್ಳೆ ಮೆಸೇಜ್ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ವಿಷಯ ಚೇಂಜ್ ಆಗಬೇಕು ಅಂತ ಅಂದರೆ ನೀವು ಏನು ಚೇಂಜ್ ಆಗಬೇಕು ಅಂತ ಬಯಸ್ತೀರಾ ಸರ್? ಕನ್ನಡ ಇಂಡಸ್ಟ್ರೀಲಿ ಏನು ಚೇಂಜ್ ಆಗಬೇಕು ಅಂದರೆ, ಕನ್ನಡ ಸಿನಿಮಾಗಳನ್ನು, ಒಳ್ಳೊಳ್ಳೆ ಸಿನಿಮಾಗಳನ್ನು ಜನಗಳು ನೋಡಬೇಕು. ಜನಗಳು ನೋಡಿದ್ರೆ ಒಳ್ಳೊಳ್ಳೆ ಸಿನಿಮಾಗಳನ್ನು. ಕನ್ನಡದ ಸಿನಿಮಾಗಳ ಮಾರ್ಕೆಟ್ ತುಂಬ ಬಿದೋಗಿದೆ. ಕನ್ನಡ ಸಿನಿಮಾಗಳು ಸೇಲ್ ಆಗ್ತಾಯಿಲ್ಲ. ಕನ್ನಡ ಸಿನಿಮಾಗಳದ್ದು ಮಾರ್ಕೆಟಿಂಗ್ ತುಂಬ ಲೋವಲ್ಲಿದೆ. ಸೊ ಹಂಗಾಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಇಂಡಸ್ಟ್ರಿಯಿಂದ ಕೊಡಬೇಕು. ನಮ್ಮ ಕನ್ನಡಿಗರು ಆ ಸಿನಿಮಾಗಳನ್ನು ನೋಡಬೇಕು. ಸರ್, ಕೊನೆಯದಾಗಿ ರ್ಯಾಪಿಡ್ ಫೈರ್ ಪ್ರಶ್ನೆ ಸರ್. ತಟ್ ಅಂತ ಒಂದೇ ಉತ್ತರ ಹೇಳಬೇಕು ಸರ್. ನೀವು ಫೋನ್ನಲ್ಲಿ ಅತಿ ಹೆಚ್ಚು ಯೂಸ್ ಮಾಡುವಂಥ ಆ್ಯಪ್ ಸರ್? ಫೋನ್ನಲ್ಲಿ ಅತಿ ಹೆಚ್ಚು ಯೂಸ್ ಮಾಡುವಂಥ ಆ್ಯಪು ಫೋನ್ಪೇ. ಏಕೆಂದರೆ ಸಿನಿಮಾ ಮಾಡ್ತಾಯಿದ್ದೀವಿ, ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ, ಮಾತೆತ್ತಿದ್ರೆ ಕಾಸು ಕೊಡೋಕ್ಕೆ ತೆಗಿಬೇಕು, ಫೋನ್ಪೇ ದುಡ್ಡು ಹಾಕಬೇಕು. ಎಲ್ಲಿಳಿದ್ರು ಫೋನ್ಪೇ ತೆಗಿಬೇಕು. ಒಂದು ಕಾಫಿ ಕುಡಿಬೇಕು, ಫೋನ್ಪೇ ತೆಗಿಬೇಕು. ಎಲ್ರಿಗೂ ಪೇಮೆಂಟ್ ಮಾಡಬೇಕು, ಫೋನ್ಪೇ ತೆಗಿಬೇಕು. ಫೋನ್ಪೇ. ಫೇವ್ರೆಟ್ ಆ್ಯಕ್ಟರ್ ಸರ್? ನನಗೆ ಸಾಕಷ್ಟು ಜನ ಇಷ್ಟ. ನನಗೆ ತುಂಬ ಇಷ್ಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಸರ್? ಆ ಟೈಮ್ಗೆ ಯಾವುದಾಗುತ್ತೆ ಅದು. ಲವ್ ಆದರೆ ಲವ್, ಅರೇಂಜ್ ಆದರೆ ಅರೇಂಜ್. ಸಿಂಗಿಂಗ್ ಆರ್ ಆ್ಯಕ್ಟಿಂಗ್? ಎರಡೂ. ಫ್ಯಾನ್ಸ್ ಬಗ್ಗೆ ಒಂದು ವರ್ಡಲ್ಲಿ ಹೇಳೋದಾದರೆ? ಅಣ್ಣವ್ರು ಏನು ಹೇಳುವ, ಅಭಿಮಾನಿಗಳೇ ದೇವರು ಅಂತ ಅಣ್ಣವ್ರು ಹೇಳಿದ್ದಾರೆ. ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ. ಅಭಿಮಾನಿಗಳೇ ದೇವರು. ಅವರಿದ್ದರೆ, ಅವ್ರ ಆಶೀರ್ವಾದ ಇದ್ದರೆ, ಅವರು ನಮಗೆ ತಥಾಸ್ತು ಅಂತ ಆಶೀರ್ವಾದ ಮಾಡಿದ್ರೇ ಕಲಾವಿದರು ಬೆಳೆಯೋಕ್ಕಾಗೋದು. ಸರ್, ಹಾರ್ಡ್ ವರ್ಕ್ ಮತ್ತು ಟ್ಯಾಲೆಂಟ್ ಇವೆರಡರಲ್ಲಿ ಯಾವ್ದು ಇಂಪಾರ್ಟೆಂಟ್ ಸರ್ ನಿಮ್ಮ ಪ್ರಕಾರ? ಎರಡೂ ಇರಬೇಕು. ತುಂಬ ಹಾರ್ಡ್ ವರ್ಕ್ ಮಾಡಿ ಟ್ಯಾಲೆಂಟ್ ಇಲ್ಲ ಅಂದರೆ ಸುಮ್ಮನೆ ವ್ಯರ್ಥ ಆಗ್ತಾ ಇರುತ್ತೆ. ಟ್ಯಾಲೆಂಟ್ ಇದ್ದು ಹಾರ್ಡ್ ವರ್ಕ್ ಮಾಡಲಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಟ್ಯಾಲೆಂಟ್ನ ಸುಮ್ಮನೆ ಜೋಬಲ್ಲೇ ಇಟ್ಕೊಂಡಿರ್ಬೇಕಾಯ್ತದೆ. ಸೊ ಎರಡೂ ಇರಬೇಕು. ಹಳ್ಳಿ ಲೈಫ್ ಸ್ಟೈಲು ಅಥವಾ ಸಿಟಿ ಲೈಫ್ ಸ್ಟೈಲ್? ನಮಗೆ ಹಳ್ಳಿ ಲೈಫ್ ಸ್ಟೈಲ್ ಇಷ್ಟ. ಕೊನೆಯ ಪ್ರಶ್ನೆ ಸರ್, ನವೀನ್ ಸಜ್ಜೋರ್ ಮದುವೆ ಯಾವಾಗ? ಬೋಳ್ತಲೆಗೆ ಎಣ್ಣೆ ಯಾಕೆ, ಒತ್ತೋದ್ಮೇಲೆ ಇಟ್ಟು ಯಾಕೆ, ವಯಸ್ಸಾದ್ಮೇಲೆ ಮದ್ವೆ ಯಾಕಂತ. ರೇಷ್ಮೆ ಸೀರೆ ಉಟ್ಕೊಂಡು, ಶಾಸ್ತ್ರದ ಬಳೆ ತೊಟ್ಕೊಂಡು, ಕಂಕ್ನ ಗಿಂಕ್ನ ಕಟ್ಕೊಂಡು, ಮೊಗ್ಗಿನ ಜಡೆ ಮುಡ್ಕೊಂಡು, ಮನೆ ತುಂಬ್ಸ ಹೆಣ್ಣು ನಿನ್ಗಂತ ಎಲ್ಲೋ ಕಾಯ್ಕೊಂಡು ಕುಂತವಳೆ. ನೀ ತಲೆ ಕೆಡ್ಸ್ಕ ಬ್ಯಾಡ ಕಣೋ ನವೀನ, ನೀ ತಲೆ ಕೆಡ್ಸ್ಕ ಬ್ಯಾಡ ಕಣೋ ನವೀನ. ನಿಂಗಣ್ಣ ಸಾಕ. ಸೂಪರ್ ಸರ್. ಸರ್, ಮೇ 15ಕ್ಕೆ ನಿಮ್ಮ ಮೂವಿ ರಿಲೀಸ್ ಆಗುತ್ತೆ, ಅದ್ರ ಬಗ್ಗೆ ಒಂದೆರಡು ಮಾತಾಡಿ. ಏನಿಲ್ಲ, ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕನೂ ನೋಡುವಂತಹ ಒಂದು ಕಥೆನ ಮಾಡಿಕೊಂಡು ಒಳ್ಳೊಳ್ಳೆ ಹಾಡುಗಳನ್ನು ಮಾಡಿಕೊಂಡು ಸಿನಿಮಾ ಮಾಡಿದ್ದೀವಿ. ಹಾಡುಗಳನ್ನು ನೋಡಿ, ಮತ್ತು ಮುಂದಿನ ದಿನಗಳಲ್ಲಿ ಟ್ರೈಲರ್ ಬಿಡ್ತೀವಿ. ಟ್ರೈಲರ್ನ ನೋಡಿ, ನಿಮಗೆ ಹಾಡುಗಳು ನೋಡಿ ಇಷ್ಟ ಆಗಿ ಟ್ರೈಲರ್ನ ನೋಡಿ ಏನೋ ಮಾಡೋರೆ ಅಂತ ಅನಿಸಿದ್ರೆ ಬಂದು
ನಮ್ಮ ಸಿನಿಮಾನ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊಂತೀನಿ. ಇದು ಮಾನವೀಯ ಸಂದೇಶದ ಜನವಾಹಿನಿ.